ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ದಿನವಿಡೀ ನಾವು ಏನು ತಿಂತೀವಿ ಅನ್ನೋದು ಎಷ್ಟು ಮುಖ್ಯವೋ, ರಾತ್ರಿ ಮಲಗುವ ಮುನ್ನ ಏನು ಸೇವಿಸ್ತೀವಿ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಎಷ್ಟೋ ಸಲ ನಾವು ರಾತ್ರಿ ಊಟದ ನಂತರ ಸುಮ್ಮನೆ ಏನೋ ಒಂದು ತಿಂದು ಬಿಡ್ತೀವಿ. ಆದರೆ ಅದು ನಮ್ಮ ನಿದ್ರೆ ಮತ್ತು ಆರೋಗ್ಯದ ಮೇಲೆ ಎಂತಹ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನಿಮಗೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ನಾವು ರಾತ್ರಿ ಊಟದ ನಂತರ ಸೇವಿಸಬಾರದ ಪ್ರಮುಖ ಆಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಗಲಿನಲ್ಲಿ ನಾವು ಸೇವಿಸುವ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ, ಆದರೆ ರಾತ್ರಿಯ ಸಮಯದಲ್ಲಿ ನಮ್ಮ ಜೀರ್ಣಾಂಗ ವ್ಯೂಹದ ವೇಗ ಕಡಿಮೆ ಇರುತ್ತದೆ. ಆದ್ದರಿಂದ ರಾತ್ರಿ ಭೋಜನದ ನಂತರ ಕೆಲವು ನಿರ್ದಿಷ್ಟ ಆಹಾರಗಳನ್ನು ಸೇವಿಸುವುದು ಆರೋಗ್ಯಕ್ಕೆ ಹಾನಿಕಾರಕ. ದೂರವಿಡಬೇಕಾದ ಪ್ರಮುಖ ಆಹಾರಗಳು: ಕೆಫಿನ್ ಹೊಂದಿರುವ ಪಾನೀಯಗಳು. ರಾತ್ರಿ ಊಟದ ನಂತರ ಕಾಫಿ ಅಥವಾ ಟೀ ಕುಡಿಯುವ ಅಭ್ಯಾಸ ಅನೇಕರಿಗಿರುತ್ತದೆ. ಇವುಗಳಲ್ಲಿರುವ ಕೆಫಿನ್ ಮೆದುಳನ್ನು ಜಾಗೃತವಾಗಿರಿಸುತ್ತದೆ. ಇದರಿಂದ ಗಾಢವಾದ ನಿದ್ರೆ ಬರುವುದಿಲ್ಲ. ಇದು ನಿದ್ರಾಹೀನತೆಗೆ ಪ್ರಮುಖ ಕಾರಣವಾಗಬಹುದು. ಅತಿಯಾದ ಸಿಹಿ ಪದಾರ್ಥಗಳು: ಚಾಕ್ಲೇಟ್, ಐಸ್ ಕ್ರೀಮ್ ಅಥವಾ ಸಿಹಿ ತಿಂಡಿಗಳನ್ನು ರಾತ್ರಿ ಸೇವಿಸಬಾರದು. ಇವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತಕ್ಷಣವೇ ಹೆಚ್ಚಿಸುತ್ತದೆ. ಇದು ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡುವ ಮೂಲಕ ನಿದ್ರೆಯನ್ನು ದೂರ ಮಾಡುತ್ತದೆ ಮತ್ತು ತೂಕ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಮಸಾಲೆ ಮತ್ತು ಎಣ್ಣೆಯುಕ್ತ ಆಹಾರ: ಅತಿಯಾದ ಖಾರ ಮತ್ತು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತವೆ. ಇವು ರಾತ್ರಿಯ ಸಮಯದಲ್ಲಿ ಎದೆಯುರಿ ಮತ್ತು ಅಜೀರ್ಣವನ್ನು ಉಂಟುಮಾಡುತ್ತವೆ. ಮಾಂಸಾಹಾರ: ಕೆಂಪು ಮಾಂಸ ಅಥವಾ ಅತಿಯಾದ ಪ್ರೋಟೀನ್ ಇರುವ ಆಹಾರವನ್ನು ಜೀರ್ಣಿಸಲು ಜೀರ್ಣಾಂಗ ವ್ಯೂಹಕ್ಕೆ ಹೆಚ್ಚು ಸಮಯ ಬೇಕಾಗುತ್ತದೆ. ರಾತ್ರಿ ದೇಹವು ವಿಶ್ರಾಂತಿ ಪಡೆಯಬೇಕಾದ ಸಮಯದಲ್ಲಿ ಜೀರ್ಣಾಂಗ ಕೆಲಸ ಮಾಡಬೇಕಾಗಿರುವುದರಿಂದ ನಿದ್ರೆಯ ಗುಣಮಟ್ಟ ಕಡಿಮೆಯಾಗುತ್ತದೆ. ತಪ್ಪು ಆಹಾರ ಕ್ರಮದಿಂದಾಗಿ ಬೊಜ್ಜು, ಮಧುಮೇಹ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಸರಿಯಾದ ನಿದ್ರೆ ಇಲ್ಲದೆ ಮರುದಿನ ಕೆಲಸದಲ್ಲಿ ಆಲಸ್ಯ ಮತ್ತು ಏಕಾಗ್ರತೆಯ ಕೊರತೆ ಉಂಟಾಗುತ್ತದೆ. ಇಂತಹ ಇನ್ನಷ್ಟು ಆರೋಗ್ಯ ಟಿಪ್ಸ್ಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.